ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಬಾಳೆ ಹೂವಲ್ಲಿ ಒಂದು ಪಲ್ಯ ಮಾಡಿ ತೋರಿಸ್ತೀನಿ. ಬೇಗ ಆಗುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ಅದನ್ನು ತಿನ್ನುವಾಗ ಯಾರಿಗೂ ಗೊತ್ತಾಗಲ್ಲ ಇದು ಬಾಳೆ ಹೂ ಅಂತೇಳಿ. ನಾವು ಹೇಳಿದರೆ ಮಾತ್ರ ಗೊತ್ತಾಗೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು. ನೋಡಿ, ಇದು ಬಾಳೆ ಹೂ. ಇದು ಆ ಮೇಲೆದು ಎಲೆ ಇದೆ ನೋಡಿ, ಅದು ಸ್ವಲ್ಪ ಬಲ್ತಿರುತ್ತೆ. ಅದನ್ನೆಲ್ಲ ತೆಗಿಬೇಕು. ವೈಟ್ ಕಲರ್ ಬರುತ್ತೆ ಒಳಗಡೆ, ಅಲ್ಲಿವರೆಗೂ ತೆಗಿಬೇಕು. ಒಂದು 3-4 ಆದರೂ ತೆಗಿಬೇಕು. ಇದನ್ನು ಉಪಯೋಗಿಸೋದು ಬೇಡ, ಯಾಕಂದರೆ ಅದೊಂಥರ ಬೆಂಡಂಗಿರುತ್ತೆ. ಎಳೆದಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಇದು ನನ್ನ ಸ್ವಲ್ಪ ಬಲ್ತಿದೆ, ಹಾಗಾಗಿ ಅದನ್ನು ನಾನು ಹೊರಗಡೆ ತೆಗೆದಾಕ್ತಿದ್ದೀನಿ. ಇದನ್ನು ಹಂಗೆ ಒಂದೊಂದೇ ಲೇಯರಾಗಿ ತೆಗಿತಾ ಇರಬೇಕು. ಆಗ ವೈಟ್ ಕಲರಲ್ಲಿ ನಮಗೆ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಾರಿನಂಶ ಜಾಸ್ತಿ ಇರುತ್ತೆ. ವರ್ಷಕ್ಕೆ ಒಂದು ಸಲ ಆದರೂ ಇದನ್ನು ಉಪಯೋಗಿಸಿ. ಹೊಟ್ಟೆಲಿರುವಂಥ ಕೂದಲು ಮತ್ತು ಸ್ಟೋನ್ ಅದಕ್ಕೆಲ್ಲ ತುಂಬ ಒಳ್ಳೆಯದಿದು. ನೋಡಿ, ಈಗ ವೈಟ್ ಕಲರಲ್ಲಿ ಬಂತು ನೋಡಿ. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಒಂದು ಪ್ಲೇಟಲ್ಲಿ ಫಸ್ಟ್ ತೋರಿಸ್ತಾ ಇದ್ದೀನಿ ಹೇಗೆ ಅದು ಕಟ್ ಮಾಡೋದು ಅಂತೇಳಿ ಅಂತ. ನೋಡಿ, ಅದ್ರ ಮೊಕ್ಕ ಒಂಚೂರು ತೆಗೆದ್ಬಿಟ್ಟು ಇದನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಅನಿಸುತ್ತೆ ನಮ್ಗೆ ಕಟ್ ಮಾಡುವಾಗ. ಲೈಕ್ ಬಾಳೆ ದಿಂಡು ಥರನೇ ಇರುತ್ತೆ. ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದು ಕರೆ ಆಗಿಬಿಡುತ್ತೆ, ಬೇಗ ಕರೆ ಆಗುತ್ತೆ. ಬಾಳೆ ಇದಾಗಿದ್ದಕ್ಕೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಬಿಟ್ಟು ಈ ಕತ್ತರಿಸ್ತಾ ಇದ್ದೀವಲ್ಲ, ನಾವು ಕಟ್ ಮಾಡ್ತಿದ್ದೀವಲ್ಲ, ಅದನ್ನು ಅದ್ರ ಜೊತೆಗೆ ಹಾಕ್ಬೇಕು. ಈ ಚಾಪ್ ಮಾಡಿದಂಥ ಬಾಳೆ ಹೂನ ನೀರು ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ಬೇಕು. ಆಗ ಕರೆ ಜಾಸ್ತಿ ಹಿಡಿಯಲ್ಲ, ಅದ್ರ ಕರೆ ಎಲ್ಲ ಹೋಗ್ತದೆ. ಆಮೇಲೆ ನೋಡಿ, ಕಂಪ್ಲೀಟ್ ಕಟ್ ಮಾಡ್ಬೋದು. ಸಾಫ್ಟಾಗಿರುತ್ತೆ, ಕಟ್ ಮಾಡ್ಕೊಳ್ಬೋದು. ನೀವು ಬೇಕಾದರೆ ಇದರಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ಕಟ್ ಮಾಡಿ ಅಭ್ಯಾಸ, ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಸ್ವಲ್ಪ ತೆಂಗಿನಕಾಯಿನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು 6-7 ಜಜ್ಜಿದಂಥ ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಾಗೆ ಇಡಿ. ಆಮೇಲೆ ನೋಡಿ, ಈಗ ಅರಿಶಿನ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಇದು ಬೆಳ್ಳುಳ್ಳಿನ, ತೆಂಗಿನಕಾಯಿ. ಮತ್ತು ಈಗ ಒಂದು ಬಾಣಲಿಲಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಯೂಶ್ವಲಿ ಈ ಕೇರಳ ಫುಡ್ಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದರದ್ದೇ ಆದ ಒಂದು ಟೇಸ್ಟ್ ಬರುತ್ತೆ. ನೀವು ಕೊಬ್ಬರಿ ಎಣ್ಣೆ ಉಪಯೋಗಿಸಿ, ಹೆಲ್ತಿಗೆ ತುಂಬ ಒಳ್ಳೆಯದದು. ಈ ಬಾಳೆ ಹೂವನ್ನೆಲ್ಲ ಸಾಧಾರಣ ಕೇರಳ, ಮಂಗಳೂರು, ಉಡುಪಿ, ಮಡಿಕೇರಿ ಇವರು ಜಾಸ್ತಿ ಉಪಯೋಗಿಸೋದು. ಭಾಳ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ, ಕೊಬ್ಬರಿ ಎಣ್ಣೆ ಹಾಕಿ, ಆವಾಗಲೇ ಅದರದ್ದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಜೊತೆಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಕಲರ್ ಚೇಂಜ್ ಆಗುತ್ತೆ, ಅದರದ್ದು ಹಸಿ ವಾಸನೆ ಹೋಗುತ್ತೆ. ಆಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆ ಹೂನ, ಅದನ್ನ ಚೆನ್ನಾಗಿ ಹಿಂಡಿಬಿಟ್ಟು, ನೀರೇ ಇರಬಾರ್ದು ಅದರಲ್ಲಿ, ಹಿಂಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಅದೊಂಥರ ನಾರಂಗೆ ಇರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಅದು ಬೆಂದಾದ್ಮೇಲೆ ಸರಿ ಹೋಗುತ್ತೆ. ಈಗ ನಾವು ತೆಂಗಿನಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅರಿಶಿನ ಪುಡಿ ಎಲ್ಲ, ಅದನ್ನು ಇದ್ರ ಜೊತೆಗೆ ಹಾಕಬೇಕು. ಹಾಕ್ಬಿಟ್ಟು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಕಡೆ ಮಧ್ಯಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ನಾವು ಬಾಳೆದು ಹೂ ಕಟ್ ಮಾಡಿದಾಗಲೂ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಸ್ವಲ್ಪ ಉಪ್ಪು ಹಿಡಿದಿರುತ್ತೆ ಆಲ್ರೆಡಿ. ಹಾಗೆ ನೋಡಿಬಿಟ್ಟು ಸ್ವಲ್ಪ ಹಾಕಿ, ಕಡಿಮೆ ಆದರೂ ತೊಂದರೆ ಇಲ್ಲ, ಮತ್ತೆ ಹಾಕ್ಕೊಳ್ಬೋದು. ಆಮೇಲೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮಧ್ಯಕ್ಕೆ ಬರಲಿ, ಎಲ್ಲ ಸೆಂಟ್ರಿಗೆ ಬರುವಾಗ ಒಂದು 1/4 ಲೋಟ ನೀರು, ಜಾಸ್ತಿ ಹಾಕಬಾರ್ದು, 1/4 ಲೋಟ ನೀರು ಅದ್ರ ಮಧ್ಯಕ್ಕೆ ಹಾಕ್ಬಿಡಿ. ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿ ಸಾಕು. ಬೇಗ ಬೇಯುತ್ತೆ ಇದು. ಮುಚ್ಚಿಡಿ. 5 ಮಿನಿಟ್ಸ್ ಆಗಿದೆ, ತೆಗಿರಿ. ನೋಡಿ, ಬೆಂದಿದೆ, ಬೇಗ ಬೇಯುತ್ತೆ. ಸಾಫ್ಟಾಗಿರುತ್ತಲ್ಲ, ಬೇಗ ಬೇಯುತ್ತೆ. ಈಗ ಅರ್ಧ ಚಮಚ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಬೇಕು. ಆಮೇಲೆ ಕರಿಮೆಣಸಿನ ಪುಡಿ 1.5 ಚಮಚ ಹಾಕ್ತಾಯಿದ್ದೀನಿ. ಆ ಪೆಪ್ಪರ್ದು, ಕೊಬ್ಬರಿ ಎಣ್ಣೆದು, ಬಾಳೆ ಹೂದು, ಅದರದ್ದೆಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ
ನಿಜವಾಗ್ಲೂ ನಿಮ್ಗೆ ಖುಷಿಯಾಗುತ್ತೆ. ಯಾರು ಕೆಲವರು ಉಪಯೋಗಿಸೇ ಇರೋ ಅದು ಹೇಗೆ ಮಾಡೋದು ಅಂತಲೇ ಗೊತ್ತಿರಲ್ಲ. ಒಂದು ಸಲ ಮಾಡಿ ನೋಡಿ, ನಿಮ್ಗೆ ಅದ್ರದ್ದು ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ನೋಡಿ ಈಗ ರೆಡಿ ಆಯಿತು ಬಾಳೆಹೂದು ಈ ಪಲ್ಯ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳಿ ಚಪಾತಿ ಜೊತೆ, ಅನ್ನದ ಜೊತೆಗೆಲ್ಲ ಸೂಪರಾಗಿರುತ್ತೆ. ಇದು ಖಂಡಿತ ನೀವು ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.